ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ ಪರಮಂ ಕ್ಲಿಷ್ಟವೇದಾಂತಂ ಪರಯಾ ಶ್ಲಕ್ಷ್ಣಯಾ ಗಿರ ಯೋ ವೇದಯತಿ ತಂ ವಂದೇ ಪರಮಾನಂದ ಭಾರತೀಂ. ಆತ್ಮೀಯ ಜಿಜ್ಞಾಸು ಮಿತ್ರರಲ್ಲಿ ಮನಃಪೂರ್ವಕ ನಮಸ್ಸುಮಾಂಜಲಿಗಳು. ಶಂಕರ ವಿಚಾರ ಎಂಬಂತಹ ಈ ಸರಣಿನಲ್ಲಿ ನಿನ್ನೆವರೆಗೆ ಶಂಕರ ಭಗವತ್ಪಾದರ ಜೀವನ ಚರಿತ್ರೆಯ ಘಟನೆಗಳನ್ನು ಕುರಿತು ಚರ್ಚೆ ಮಾಡಿದೆವು. ಇವಾಗ ಶಂಕರ ಭಗವತ್ಪಾದರ ಈ ಮನುಕುಲಕ್ಕೆ ಅಪೂರ್ವವಾಗಿರುವಂತಹ ಅನುಪಮವಾಗಿರುವಂತಹ ಕೊಡುಗೆಗಳು, ಇದರ ಕುರಿತು 4-5 ಸರಣಿ ಸಂಚಿಕೆಗಳು ಮಾತನಾಡಲಿದ್ದೇನೆ. ಶಂಕರ ಭಗವತ್ಪಾದರ ಮೊಟ್ಟ ಮೊದಲನೆಯ ಕೊಡುಗೆ ಅಂತ ಹೇಳಿದ್ರೆ ವೈದಿಕ ಧರ್ಮದ ಪುನಃ ಪ್ರತಿಷ್ಠಾಪನೆ. ಇದು ಶಂಕರ ಭಗವತ್ಪಾದರ ಮೊಟ್ಟ ಮೊದಲನೆಯ ಕೊಡುಗೆ. ಈ ಕೊಡುಗೆಯ ಒಂದು ಮಹತ್ವ, ಈ ಕೊಡುಗೆಯ ಪ್ರಾಧಾನ್ಯ ಅಥವಾ ಈ ಕೊಡುಗೆಯ ಅನಿವಾರ್ಯತೆ ತಿಳಿದುಕೊಳ್ಬೇಕು ಆಗಿತ್ತು ಅಂದರೆ ಶಂಕರ ಭಗವತ್ಪಾದರ ಕಾಲಕ್ಕಿಂತಲೂ ಮುಂಚೆ ಇರುವಂತಹ ಇತಿಹಾಸದ ಕೆಲವು ವಾಸ್ತವಗಳನ್ನು, ಆಗಿನ ಕಾಲದಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಅದಕ್ಕಿಂತಲೂ ಪೂರ್ವದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ, ಭಾರತೀಯ ಪರಂಪರೆಯ ಇತಿಹಾಸವನ್ನು ಒಂದು ಬಾರಿ ಸಿಂಹಾವಲೋಕನ ಕ್ರಮದಿಂದ ನೋಡಿದಾಗ, ಇಡೀ ಪ್ರಪಂಚದ ದೃಷ್ಟಿಯಿಂದ ನೋಡಿದಾಗ ನಮಗೆ ಒಂದು ವಿಷಯ ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಪರಂಪರೆಯಲ್ಲಿ ಎದ್ದು ಕಾಣುತ್ತೆ. ಏನು ಅಂತ ಹೇಳಿದ್ರೆ, ನಾವು ವಿಶ್ವದ ಇತಿಹಾಸವನ್ನು ಒಂದು ಬಾರಿ ಮನಸ್ಸಿನಲ್ಲಿ ನೋಡಿದರೆ ಪ್ರಾಚೀನ ಸಂಸ್ಕೃತಿ, ಪ್ರಾಚೀನ ನಾಗರಿಕತೆ ಎನ್ನೆಂದು ಕರೆಸಿಕೊಳ್ಳುವಂತಹ ಈಜಿಪ್ಟ್ ನಾಗರಿಕತೆ, ಗ್ರೀಕ್ ನಾಗರಿಕತೆ, ಬ್ಯಾಬಿಲೋನಿಯನ್ ನಾಗರಿಕತೆ, ಮೆಸೊಪೊಟೋಮಿಯನ್ ನಾಗರಿಕತೆ, ಹೀಗೆ ಎಷ್ಟೆಷ್ಟೋ ನಾಗರಿಕತೆಗಳು ಕಾಲಗರ್ಭದಲ್ಲಿ, ಕಾಲದ ಒಂದು ಗಣನೆಯಲ್ಲಿ ಬೇರೆ ಬೇರೆ ಕಾಲಕ್ಕೆ ಹುಟ್ಟಿ ಕಾಲಗರ್ಭದಲ್ಲಿ ಇವಾಗ ಹೂತು ಹೋಗಿವೆ, ಸಂಪೂರ್ಣವಾಗಿ ನಿರ್ನಾಮವಾಗಿದೆ. ಇವಾಗ ಈಜಿಪ್ಟ್ ದೇಶಕ್ಕೆ ಹೋದರೆ ಈಜಿಪ್ಟ್ ಸಂಸ್ಕೃತಿ ಅನ್ನೋದು ಕಾಣಿಸೋದಿಲ್ಲ. ಮೆಸೊಪೊಟೋಮಿಯಾ ಸಂಸ್ಕೃತಿ ಅನ್ನೋದು ಇವಾಗ ಉಳಿದೇ ಇಲ್ಲ, ಆ ಹೆಸರು ಇಲ್ಲ, ಅದು ಇವಾಗ ಇರಾನ್ ಆಗಿದೆ. ಹೀಗೆಯೇ ಎಲ್ಲ ಸಂಸ್ಕೃತಿಗಳು ಒಂದು ಕಾಲದಲ್ಲಿ ಹುಟ್ಟಿ ಒಂದು ಕಾಲದಲ್ಲಿ ವಿಜೃಂಭಿಸಿ, ರೋಮ್ ಸಂಸ್ಕೃತಿಯು ಸೇರಿ ಒಂದು ಕಾಲದಲ್ಲಿ ವಿಜೃಂಭಿಸಿ ನಂತರದ ಕಾಲದಲ್ಲಿ ನಾಶವಾಗಿದೆ. ಆದರೆ ಈ ಎಲ್ಲ ಸಂಸ್ಕೃತಿಗಳ ಜೊತೆಗೆ, ಈ ಎಲ್ಲ ಸಂಸ್ಕೃತಿಗಳಿಗಂತಲೂ ಪೂರ್ವದಲ್ಲಿ ಇರುವಂತಹ ಮತ್ತು ಈ ಸಂಸ್ಕೃತಿಗಳ ಜೊತೆಗೆ ಒಡನಾಟ ಮಾಡಿ ಅವುಗಳ ಜೊತೆಗೆ ಆಡಿ ಬೆಳೆದು ಅವುಗಳ ನಾಶವಾದ ನಂತರ ಆ ಎಲ್ಲ ಸಂಸ್ಕೃತಿಗಳ ಆಕ್ರಮಣ ಇತ್ಯಾದಿಗಳನ್ನು ಸಹಿಸಿಕೊಂಡೂ ಕೂಡ ಎಲ್ಲ ಸಂಸ್ಕೃತಿಗಳ ನಾಶವಾದರೂ ಇವತ್ತಿಗೂ ಜೀವಂತವಾಗಿ ಉಸಿರಾಡುವಂತಹ, ನಲಿದಾಡುವಂತಹ ಏಕೈಕ ಸಂಸ್ಕೃತಿ, ವಿಶ್ವದಲ್ಲಿರುವಂತಹ ಏಕೈಕ ಸಂಸ್ಕೃತಿ ಅಂತ ಹೇಳಿದ್ರೆ ಅದು ಭಾರತೀಯ ಸನಾತನ ವೈದಿಕ ಸಂಸ್ಕೃತಿ ಅಂತ ನಾವು ಖಂಡಿತವಾಗಲೂ ಎದೆ ತಟ್ಕೊಂಡು ಹೇಳಬಹುದು. ಹೀಗೆ ಈ ಸಂಸ್ಕೃತಿಗೆ ಇಷ್ಟೊಂದು ಆತ್ಮಸತ್ವ ಬರೋದಕ್ಕೆ ಮೂಲ ಕಾರಣ ಏನು ಅಂತ ನಾವು ಯೋಚನೆ ಮಾಡಿದಾಗ, ಈ ಭಾರತೀಯ ಸನಾತನ ವೈದಿಕ ಸಂಸ್ಕೃತಿಯು ನೆಲೆ ನಿಂತಿದ್ದು ವೈದಿಕ ಧರ್ಮದ ಆಧಾರದ ಮೇಲೆ. ಆದ್ದರಿಂದ ಇತಿಹಾಸದುದ್ದಕ್ಕೂ ನಿರಂತರವಾಗಿರುವಂತಹ ಬಾಹ್ಯ ಆಕ್ರಮಣಗಳು, ನೈಸರ್ಗಿಕ ಪ್ರಕೋಪಗಳು, ಅಂತಃಕಲಹಗಳು ಇತ್ಯಾದಿ ಎಲ್ಲಗಳನ್ನೂ ಸಹಿಸಿಕೊಂಡು ಸನಾತನವಾಗಿ, ನಿರಂತರವಾಗಿ, ನಿತ್ಯವಾಗಿ, ನೂತನವಾಗಿ ನಳನಳಿಸುವಂತಹ ಈ ಭಾರತೀಯ ಸಂಸ್ಕೃತಿ
ನಿಂತಿದ್ದು ವೈದಿಕ ಧರ್ಮದ ಆಧಾರದ ಮೇಲೆ. ವೈದಿಕ ಧರ್ಮವು ನಿಂತಿದ್ದು ವೇದಗಳ ಆಧಾರದ ಮೇಲೆ. ವೇದಗಳು ಅಪೌರುಷೇಯ ಅಂದರೆ ಪುರುಷ ಪ್ರಯತ್ನದಿಂದ ಮಾಡಿರುವಂತಹದ್ದಲ್ಲ. ಆದ್ದರಿಂದ ಅವು ಸಾಕ್ಷಾತ್ ದೈವಿ ವಾಣಿ ಅಂತಲೂ ಹೇಳಬಹುದು, ಭಗವಂತನ ಉಚ್ಛ್ವಾಸಗಳು ಅಂತಲೂ ಹೇಳಬಹುದು. ಅಂತಹ ವೇದಗಳ ಆಧಾರದ ಮೇಲೆ ವೈದಿಕ ಧರ್ಮ, ಅದರ ಮೇಲೆ ಈ ಭಾರತೀಯ ಸಂಸ್ಕೃತಿ ನಿಂತಿರೋದು. ಈ ಭಾರತೀಯ ಸಂಸ್ಕೃತಿಗೆ ರಾಜಕೀಯವಾಗಿ ಕಾಲದುದ್ದಕ್ಕೂ ನಿರಂತರವಾಗಿ ಆಕ್ರಮಣಗಳು ನಡೀತಾನೆ ಬಂದಿವೆ. ಅಲೆಕ್ಸಾಂಡರ್, ಸೆಲ್ಯೂಕಸ್, ಮೆಗಾಸ್ತನಿಸ್ತನಿಂದ ಹಿಡಿದುಕೊಂಡು ಗಜನಿ, ಗೋರಿ, ತೊಗಲಕ್, ಗುಲಾಮ್, ಮೊಘಲರು, ಹೂಣ್ರು, ಯವನರು, ಡಚ್ರು, ಪೋರ್ಚುಗೀಸರು, ಬ್ರಿಟಿಷರುವರೆಗೂ ಕೊನೆಯ ರಾಯಭಾರಿಯಾಗಿರುವಂತಹ ರಾಬರ್ಟ್ ಕ್ಲೈವರಿಂದ ಹಿಡಿದುಕೊಂಡು ಎಲ್ಲ ವಿದೇಶಿಯರು ಸಾಕಷ್ಟು ಆಕ್ರಮಣಗಳನ್ನು ಮಾಡಿದರು. ಆದರೂ ರಾಜಕೀಯವಾಗಿ ಏರು ಇಳಿತಗಳನ್ನು ನೋಡ್ತಾ ಇನ್ನೂ ಜೀವಂತವಾಗಿ ಉಳಿದಿದೆ. ಆದರೆ ಧಾರ್ಮಿಕವಾಗಿಯೂ ಕೂಡ ಈ ಭಾರತೀಯ ವೈದಿಕ ಧರ್ಮದ ಮೇಲೆ ಎಷ್ಟು ಆಕ್ರಮಣ ಮಾಡಿದರೂ ನಮ್ಮ ಭಾರತೀಯ ಸಂಸ್ಕೃತಿ ಅಳಿಸಿ ಹೋಗಲಿಲ್ಲ, ನಾಶವಾಗಿಲ್ಲ ಅನ್ನೋದನ್ನು ಯೋಚನೆ ಮಾಡದಂತಹ ಪರಕೀಯರು ಹೀಗೆ ಈ ಸಂಸ್ಕೃತಿ ಉಳಿಯೋದಕ್ಕೆ ಕಾರಣ ವೈದಿಕ ಧರ್ಮ. ಆ ವೈದಿಕ ಧರ್ಮವನ್ನೇ ನಾವು ನಾಶ ಮಾಡಿದರೆ ನಿರಂತರವಾಗಿ ಇಲ್ಲಿ ನಮ್ಮ ಶಾಸನ ಉಳಿಬಹುದು ಅಂತ ಯೋಚನೆ ಮಾಡಿರಬಹುದು. ಹಾಗೆ ಈ ವೈದಿಕ ಧರ್ಮದ ಮೇಲೆ ಆಕ್ರಮಣಗಳು ನಿರಂತರವಾಗಿ ನಡೆದವು. ಹಾಗೆ ವೈದಿಕ ಧರ್ಮದ ಮೇಲೆ ಮೊದಲನೇ ಆಕ್ರಮಣ ಬಂದಿರುವಂತಹದ್ದು ನಮ್ಮ ನೆಲದಲ್ಲಿಯೇ ಹುಟ್ಟಿರುವಂತಹ ಬೌದ್ಧರಿಂದ. ಬೌದ್ಧರು ಕೇವಲ ರಾಜಕೀಯವಾಗಿ ಅಲ್ಲದೇನೆ ಧಾರ್ಮಿಕವಾಗಿ ವೈದಿಕ ಧರ್ಮದ ಮೇಲೆ ನಿರಂತರ ಪ್ರಹಾರಗಳನ್ನು ಮಾಡಿದರು. ತಮ್ಮ ಕುಬುದ್ಧಿಯಿಂದ ರಾಜಾಶ್ರಯವನ್ನು ಪಡೆದು ವಂಚನೆಯಿಂದ ರಾಜನ ಹಸ್ತದಿಂದ ಅಧಿಕಾರವನ್ನು ತಾವು ತೆಗೆದುಕೊಂಡು ವಿಚಿತ್ರವಾಗಿರುವಂತಹ ನಿಯಮಗಳನ್ನು ಮಾಡಿ ವೈದಿಕ ಧರ್ಮವನ್ನು ಎಷ್ಟು ಸಾಧ್ಯವೋ ಅಷ್ಟು ಹಾಳು ಮಾಡಲು ಪ್ರಯತ್ನಪಟ್ಟರು. ಅಹಿಂಸೆಯ ಹೆಸರಿನ ಮೇಲೆ ಕ್ರೂರ ಮೃಗಗಳಾಗಿರುವಂತಹ ಹುಲಿ, ಸಿಂಹ ಇತ್ಯಾದಿಗಳನ್ನು ಕೊಲ್ಲಬಾರದು ಎನ್ನುವಂತಹ ನಿಯಮವನ್ನು ಮಾಡಿ ಬೇಟೆಯನ್ನು ನಿಷೇಧಿಸಿದರು. ಕ್ಷತ್ರಿಯರಿಗೆ ಶಕ್ತಿಗೆ ಕಾರಣವಾಗಿರುವಂತಹ ಮಾಂಸವನ್ನು ಮಾರಾಟ ಮಾಡುವಂತಹದ್ದು, ಮಾಂಸಾಹಾರ ನಿಷೇಧ ಮಾಡಿದರು. ಜೊತೆಗೆ ಆಹಾರವನ್ನು ತಿನ್ನುವಂಥವ್ರು, ಮಾಂಸಾಹಾರಿಗಳನ್ನು ಅಸ್ಪೃಶ್ಯರಂತೆ ಕಾಣೋದಕ್ಕೆ ನೋಡಿದರು. ಹಾಗೆ ನೋಡಿದರೆ ಈ ವೈದಿಕ ಧರ್ಮದಲ್ಲಿ ವರ್ಣಾಶ್ರಮಗಳಲ್ಲಿ ಅಸ್ಪೃಶ್ಯತೆ ಅನ್ನುವಂತಹದ್ದು ಮೊಟ್ಟ ಮೊದಲನೇ ಬಾರಿಗೆ ಶುರುವಾಗಿದ್ದು ಈ ಬೌದ್ಧರಿಂದಲೇ. ವೈದಿಕ ಧರ್ಮದಲ್ಲಿ ಅಸ್ಪೃಶ್ಯತೆ ಅನ್ನೋದು ಇರಲಿಲ್ಲ. ಈ ಮಾಂಸಾಹಾರಿಗಳಿಗೆ ಅಸ್ಪೃಶ್ಯತೆ ರೀತಿಯಿಂದ ನೋಡುವಂತೆ ಮಾಡಿದರು. ಮತ್ತು ಈ ಬೌದ್ಧ ಶ್ರಮಣಕರನ್ನು ರಾಜಮರ್ಯಾದೆಯಿಂದ ನೋಡಿಕೊಳ್ಬೇಕು ಅನ್ನೋ ಒಂದು ಕಾನೂನನ್ನು ಮಾಡಿ ಆ ಸಂಘಗಳನ್ನು ಕಟ್ಟಾಕಿ ಚೈತ್ಯಗಳನ್ನು, ಸ್ತೂಪಗಳನ್ನು ಕಟ್ಟಿದರು. ಅವುಗಳಲ್ಲಿ ಬಂದಂತಹ ಎಲ್ಲ ಶ್ರಮಣಗಳು ರಾಜನ ಅತಿಥಿಗಳಂತೆ, ಅವರನ್ನು ನೋಡಿಕೊಳ್ಳುವುದು ರಾಜನ ಜವಾಬ್ದಾರಿ ಎಂಬಂತಹ ರೀತಿಯಲ್ಲಿ ನೋಡಿದರು. ಇದರ ಪರಿಣಾಮವೇನಾಯಿತು ಅಂತ ಕೇಳಿದರೆ, ಪ್ರತಿಯೊಬ್ಬರೂ ಕೂಡ ಯುವಕರು, ಯುವತಿಯರು, ದುಡಿಯುವಂತಹ ವಯಸ್ಸಿನಲ್ಲಿರುವಂಥವರು ಎಲ್ಲರೂ ಕೂಡ ಬೌದ್ಧ ಭಿಕ್ಕುಗಳಾಗಿ ಆ ಚೈತ್ಯಗಳಲ್ಲಿ, ವಿಹಾರಗಳಲ್ಲಿ, ಆಶ್ರಮಗಳಲ್ಲಿ ಆಶ್ರಯವನ್ನು ಪಡೆದು ರಾಜಕೀಯ ಖಜಾನೆಯ ಆಧಾರದ ಮೇಲೆ ತಮ್ಮ ದಿನನಿತ್ಯದ ದಿನಚರ್ಯವನ್ನು ನಡೆಸುವುದಕ್ಕೆ ಶುರು ಮಾಡಿದರು. ಇತ್ತ ಮನೆಯಲ್ಲಿರುವಂತಹ ವಯೋವೃದ್ಧ ತಂದೆ ತಾಯರನ್ನು ನೋಡಿಕೊಳ್ಳುವಂತಹವರು ಯಾರೂ ಇರಲಿಲ್ಲ. ಇನ್ನೊಂದು ಕಡೆ ದೇಶಕ್ಕೆ ದುಡಿಯುವ ಕೈಗಳೂ ಇರಲಿಲ್ಲ. ಹೀಗಾಗಿ ರಾಜ್ಯಕ್ಕೆ ಒಂದು ಕಡೆಯಿಂದ, ರಾಜ್ಯದ ಬೊಕ್ಕಸಕ್ಕೆ ಒಂದು ಕಡೆಯಿಂದ ಆದಾಯ ಇಲ್ಲ, ದುಡಿಯುವ ಕೈಗಳೇ ಇಲ್ಲ ಅಂದಮೇಲೆ ಆದಾಯವಿಲ್ಲ. ಇನ್ನೊಂದು ಚೈತ್ಯಗಳಲ್ಲಿ, ವಿಹಾರಗಳಲ್ಲಿ ಹೆಚ್ಚುತ್ತಿರುವಂತಹ ಬೌದ್ಧ ಭಿಕ್ಕುಗಳ ಒಂದು ಸಂಖ್ಯೆ ಅತಿಯಾಗಿ ಹೆಚ್ಚುತ್ತಿರುವುದರಿಂದ ಬೊಕ್ಕಸ ದಿನವೇ ಖಾಲಿ ಆಗ್ತಾನೂ ಬಂತು. ಹೀಗೆ ವೈದಿಕ ಧರ್ಮದ ಮೂಲಭೂತ ವ್ಯವಸ್ಥೆ ಆಗಿರುವಂತಹ ವರ್ಣಾಶ್ರಮ ವ್ಯವಸ್ಥೆಯ ಮೇಲೆ ಇವರು ಬೌದ್ಧರು ಪ್ರಹಾರವನ್ನು ಮಾಡಿದರು. ಅಷ್ಟಕ್ಕೇನೆ ನಿಲ್ಲದೇನೆ ಪರಕೀಯರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದರು. ಅಲೆಕ್ಸಾಂಡರನಿಗೆ ಸ್ವಾಗತ ಮಾಡಿರುವಂತಹದ್ದು ಬೌದ್ಧರೇ. ಮೀರ್ ಕಾಸಿಮ್ನಿಗೆ ಸಹಾಯ ಮಾಡಿ ಕಾಶ್ಮೀರದ ರಾಜ ದಾಹಿರ್ನನ್ನು ಸೋಲಿಸುವಂತಹವರು ಬೌದ್ಧರೇ. ಹೀಗೆ ಬಾಹ್ಯ ಆಕ್ರಮಣಕಾರಿಗಳಿಗೂ ಸಾಕಷ್ಟು ಸಹಾಯವನ್ನು ಮಾಡಿ ಹೇಗಾದರೂ ಮಾಡಿ ವೈದಿಕ ಧರ್ಮ ನಿರ್ನಾಮ ಮಾಡಬೇಕು ಅಂತ
ಪ್ರಯತ್ನ ಪಟ್ಟರು. ಪುಷ್ಯಮಿತ್ರಾದಿ ರಾಜರುಗಳು ಸಾಕಷ್ಟು ರಾಜಕೀಯವಾಗಿ ಇವರನ್ನು ಅಳಿಸುವುದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರು. ಕುಮಾರಿಲ ಭಟ್ರು ಅವರ ಬೌದ್ಧಿಕ ದಾಳಿಯನ್ನು ಸಮರ್ಥವಾಗಿ ಹಿಮ್ಮೆಟ್ಟಿದರು. ಹೀಗೆ ಸಾಕಷ್ಟು ಕೆಲಸಗಳು ಆದರೂ ಚಾಣಕ್ಯನೂ ಕೂಡ ತನ್ನ ಗ್ರಂಥದಲ್ಲಿ ಈ ಬೌದ್ಧ ಭಿಕ್ಷುಗಳಿಗೆ ಒಂದು ವಿಪರೀತ ಕೃತ್ಯಗಳನ್ನು ನಿಯಂತ್ರಿಸುವುದಕ್ಕೆ ಕೆಲವು ನಿಯಮಗಳನ್ನು ಮಾಡಿದನು. ಏನು ಅಂತ ಹೇಳಿದ್ರೆ, ಯುವತಿಯರು ಬೌದ್ಧ ಭಿಕ್ಷುಣಿ ಆಗಬೇಕಂದ್ರೆ ತಂದೆ ತಾಯಿಗಳ ಅಪ್ಪಣೆ ಕಡ್ಡಾಯವಾಗಿರಬೇಕು ಇತ್ಯಾದಿಗಳು. ಹೀಗೆ ರಾಣಿಯರು ಬೌದ್ಧ ಭಿಕ್ಕುಗಳ ಸಂಪರ್ಕದಿಂದ ದೂರ ಇರಬೇಕು ಇತ್ಯಾದಿ ನಿಯಮಗಳು ಚಾಣಕ್ಯನು ಮಾಡಿ ಸ್ವಲ್ಪ ಇವರ ಪ್ರಭಾವ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು. ಶಂಕರ ಭಗವತ್ಪಾದರು ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಅಶೋಕನ ಕಾಲದಲ್ಲಂತೂ ಬೌದ್ಧರು ಸಂಪೂರ್ಣವಾಗಿ ರಾಜಕೀಯವನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಂಡು ದೇಶಾದ್ಯಂತವಾಗಿ ವಿಸ್ತಾರವನ್ನು ಹೊಂದಿ ಬೌದ್ಧರು ಉಚ್ಛ್ರಾಯ ಕಾಲ ಅಂತ ಹೇಳಬಹುದು. ಹೀಗೆ ಬೌದ್ಧರು ಮಾಡುವಂತಹ ಉಪದೇಶಗಳಿಗೆ ಜನರು ಹೇಗೆ ಆಕರ್ಷಿತರಾಗ್ತಾರೆ, ಯಾಕೆ ಆಕರ್ಷಿತರಾಗ್ತಾರೆ ಅಂತ ಭಗವತ್ಪಾದರು ಯೋಚನೆ ಮಾಡಿದರು. ಶಂಕರ ಭಗವತ್ಪಾದರು ಯೋಚನೆ ಮಾಡಿ ಹೊಳೆದಿದ್ದು ಅಂತ ಹೇಳಿದ್ರೆ 2 ಉತ್ತರಗಳು. ಮೊದಲನೆಯದಾಗಿ, ಈ ಕಲಿಯುಗ ಪ್ರಾರಂಭವಾದಾಗಿನಿಂದ ಈ ಮಾನವ ಶರೀರದಲ್ಲಿಯೇನೇ ದಾನವರ ಉತ್ಪತ್ತಿ ಆಗ್ತಾ ಇರೋದು. ಇದನ್ನು ನಾನು ಮುಂಚಿನ 1ನೇ ಅಥವಾ 2ನೇ ಸಂಚಿಕೆಯಲ್ಲಿ ಇದರ ಬಗ್ಗೆ ನಾನು ವಿಸ್ತಾರವಾಗಿ ಹೇಳಿದ್ದೇನೆ. ಆದ್ದರಿಂದ ದೇವದಾನವರಿಬ್ಬರೂ ಈ ಶರೀರದಲ್ಲಿಯೇ ಇರುವುದರಿಂದ, ದಾನವನ ಸಹಿತನೂ ಇರುವುದರಿಂದ ಕಲಿಯುಗದಲ್ಲಿ ಶ್ರುತಿ ಪ್ರಮಾಣದ ಮೇಲೆ ಅಂದರೆ ವೇದಗಳ ಮೇಲೆ ಇರುವಂತಹ ಪ್ರಮಾಣ ಶ್ರದ್ಧೆ ಕಡಿಮೆ ಆಗ್ತಾ ಮನುಷ್ಯ ತನ್ನ ಸ್ವಂತ ಬುದ್ಧಿ ವಿವೇಚನೆ ಮೇಲೆ ನಂಬಿಕೆಯನ್ನು ಹೆಚ್ಚು ಮಾಡ್ಕೊಳ್ತಾ, ಶ್ರದ್ಧೆಯನ್ನು ಹೆಚ್ಚು ಮಾಡ್ತಾ ಹೋದ. ಇದನ್ನು ಗ್ರಹಿಸಿದಂತಹ ಬೌದ್ಧರು ಅನುಮಾನ ಪ್ರಮಾಣದಿಂದಲೇ, ಸ್ವಂತ ಬುದ್ಧಿಯಿಂದ ಚರ್ಚೆ ಮಾಡೋದು ಯೋಚನೆ ಮಾಡೋದುವೇ ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣದಿಂದಲೇ ಭಗವಂತನ ಅಸ್ತಿತ್ವವನ್ನು ನಿರಾಕರಿಸಿ, ವೇದಗಳನ್ನು ಈಶ್ವರವನ್ನು ನಿರಾಕರಿಸಿ, ವೇದಗಳನ್ನು ಗಾಳಿಗೆ ತೂರುವಂತಹ ಅಥವಾ ಅವು ಬರೇ ಯಜ್ಞಯಾಗಾದಿಗಳಿಗೆ ಬಳಸುವಂತಹ ಇತ್ಯಾದಿ ಆಕ್ಷೇಪಣೆಗಳನ್ನು ಮಾಡಿದರು. ತಮ್ಮ ಸ್ವಂತ ಬುದ್ಧಿಯ ಮೇಲೆ ಹೆಚ್ಚು ನಂಬಿಕೆಯುಳ್ಳಂತಹ ಜನರು ಇವರ ಅನುಮಾನ ಪ್ರಮಾಣಗಳಿಗೆ ತುತ್ತಾಗ್ತಾ ಹೋದರು. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಭಗವತ್ಪಾದರು ಕಂಡುಕೊಂಡಿದ್ದು, ಸಾಮಾನ್ಯ ಜನರಿಗೆ ಧರ್ಮದ ಬಗ್ಗೆ, ವೈದಿಕ ಧರ್ಮದ ಬಗ್ಗೆ ಒಂದು ಸ್ಪಷ್ಟ ಅರಿವು ಇಲ್ಲದೇ ಇರುವುದು. ಇದಕ್ಕೆ ಉದಾಹರಣೆಯನ್ನು ನಾವು ಒಂದು ಐತಿಹಾಸಿಕ ಪುಸ್ತಕದಲ್ಲಿ ನೋಡಬಹುದು. ಸಿರಿಯನ್ ಕ್ರಿಶ್ಚಿಯನ್ಸ್ ಇನ್ ಕೇರಳ ಎನ್ನುವಂತಹ ಒಂದು ಐತಿಹಾಸಿಕ ಪುಸ್ತಕ. ಆ ಪುಸ್ತಕದಲ್ಲಿ ಒಂದು ಘಟನೆ, ಪ್ರಸಿದ್ಧವಾಗಿರುವಂತಹ ಘಟನೆ, ಇತಿಹಾಸ ಓದ್ದವರಿಗೆ ಈ ಘಟನೆ ಗೊತ್ತಿರುತ್ತೆ. ಕ್ರಿಶ್ಚಿಯನರು ಮೊಟ್ಟ ಮೊದಲು ಭಾರತಕ್ಕೆ ಬಂದು ಇಳಿದಿದ್ದು ಕ್ಯಾಲಿಕಟ್ನಲ್ಲಿ, ಕೇರಳದಲ್ಲಿರುವಂತಹ ಕ್ಯಾಲಿಕಟ್ನಲ್ಲಿ. ಅಲ್ಲಿ ಇರುವಂತಹ ಎಲ್ಲ ಜನಸಾಮಾನ್ಯರು ಅತ್ಯಂತ ಶ್ರದ್ಧೆಯಿಂದ ತಮ್ಮ ಧರ್ಮಗಳನ್ನು ಪಾಲನೆ ಮಾಡ್ತಾಯಿದ್ರು. ಆದರೆ ಅವರಿಗೆ ಧರ್ಮದ ಸೂಕ್ಷ್ಮಗಳು ಅಥವಾ ಧರ್ಮದ ಬಗ್ಗೆ ಸ್ಪಷ್ಟ ಅರಿವು ಇರಲಿಲ್ಲ. ಕರ್ಣಾಕರ್ಣಿಯಾಗಿ ಕೇಳಿ ಆಚರಣೆ ಮಾಡಿಕೊಂಡು ಬರ್ತಾಯಿದ್ರು. ಮೂಢನಂಬಿಕೆಗಳು ಅಂತಲೂ ನಾವು ಪದಪ್ರಯೋಗ ಬಳಸಬಹುದು. ಅಲ್ಲಿರುವಂತಹ ಗ್ರಾಮದಲ್ಲಿ ಎಲ್ಲರೂ ಒಂದೇ ಬಾವಿಯ ನೀರನ್ನು ಅಥವಾ ಒಂದೇ ಕೆರೆಯ ನೀರನ್ನು ಕುಡಿತಾ ಇದ್ರು. ಆವಾಗ ಅವರು ಬಂದಂತಹ ಕ್ರಿಶ್ಚಿಯನ್ರು ಆ ಎಲ್ಲರನ್ನ ಗಮನಿಸಿ, ಅಲ್ಲಿರುವಂತಹ ಜನಸಾಮಾನ್ಯರೆಲ್ಲರನ್ನ ಗಮನಿಸಿ ಒಂದು ಮಾತನ್ನು ಹೇಳಿದರು. ನೀವು ಈ ಕೆರೆಯ ನೀರನ್ನು ನೀವು ಕುಡಿತಾ ಇದ್ದೀರಾ, ನಾವು ನಿನ್ನೆ ದಿವಸ ಬಂದು ಈ ಕೆರೆಯಲ್ಲಿ ನೀರಿನಲ್ಲಿ ನಾವು ಸ್ನಾನ ಮಾಡಿದ್ವಿ, ನಾವು ಈ ನೀರನ್ನು ಬಳಸಿದ್ವಿ. ಆದ್ದರಿಂದ ನಾವು ಮ್ಲೇಚ್ಛರು ಆಗಿರುವುದರಿಂದ, ನಾವು ಈ ಕೆರೆ ನೀರನ್ನು ಸ್ಪರ್ಶ ಮಾಡಿರುವುದರಿಂದ, ನೀವು ಇವತ್ತು ಬೆಳಗ್ಗೆ ಅದೇ ನೀರನ್ನು ಪ್ರಾಶನ ಮಾಡಿ ಸ್ನಾನ ಇತ್ಯಾದಿಗಳಿಗೆ ಬಳಸುವುದರಿಂದ ನೀವು ಮೈಲಿಗೆ ಆಗೋದ್ರಿ, ನಿಮ್ಮ ಧರ್ಮ ನಷ್ಟವಾಯಿತು ಎನ್ನುವಂತಹ ಮಾತನ್ನು ಹೇಳಿದರು. ಇದನ್ನು ವೈದಿಕ ಧರ್ಮದ ಸ್ಪಷ್ಟತೆ ಇಲ್ಲದೇ ಇರುವಂಥವರು ಇದನ್ನು ಸಂಪೂರ್ಣವಾಗಿ ನಂಬಿಟ್ರು. ಅಯ್ಯೋ, ನಾವು ಧರ್ಮವನ್ನು ಕಳೆದುಕೊಂಡು ಹೋದ್ವಿ, ಧರ್ಮನಾಶ ಆಗೋಯ್ತು, ನಮ್ಮ ಧರ್ಮ ನಷ್ಟವಾಗೋಯ್ತು, ನಾವು ಧರ್ಮ ಭ್ರಷ್ಟರಾಗಿ ಹೋಗ್ಬಿಟ್ವಿ ಅಂತ ಹೇಳಿದರು. ಆವಾಗ ಅವರೆಲ್ಲರೂ ಇವರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಮತಾಂತರವನ್ನು ಮಾಡಿದರು. ಇಲ್ಲಿ ಬರುವಂತಹ ಸೂಕ್ಷ್ಮ ಏನು ಅಂತ ಹೇಳಿದ್ರೆ, ಕೆರೆ ನೀರಿಗೆ, ಹರಿಯುವ ನೀರಿಗೆ, ಅತ್ತಂತಹ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಗೊಂಡಂತಹ ನೀರಿಗೆ ಮೈಲಿಗೆ ಅನ್ನೋದು ಇರೋದಿಲ್ಲ ಅನ್ನುವಂತಹ ಶಾಸ್ತ್ರ ಆ ಜನಸಾಮಾನ್ಯರಿಗೆ ಗೊತ್ತಿರಲಿಲ್ಲ. ಆ ಶಾಸ್ತ್ರದ ಧರ್ಮದ ಸೂಕ್ಷ್ಮದ ಅಜ್ಞಾನವೇ, ಸ್ಪಷ್ಟ ಅರಿವು ಇಲ್ಲದೇನೆ ಮತಾಂತರವಾಗುವುದಕ್ಕೆ ಕಾರಣವಾಯಿತು. ಇದನ್ನು
ಭಗವತ್ಪಾದರು ಗಮನಿಸಿದರು. ಜನಸಾಮಾನ್ಯರಲ್ಲಿ ವೈದಿಕ ಧರ್ಮದ ಬಗ್ಗೆ ಸ್ಪಷ್ಟವಾಗಿರುವಂತಹ ಅರಿವು ಇಲ್ಲ ಅಂಥೇಳಿ. ಇನ್ನೂ ಒಂದನ್ನು ಗಮನಿಸಿದ್ದೇನು ಅಂತ ಹೇಳಿದ್ರೆ, ಈ ಬೌದ್ಧರ ಇತಿಹಾಸವನ್ನೆಲ್ಲವನ್ನು ಸಂಪೂರ್ಣವಾಗಿ ನೋಡಿ ಅವರು ರಾಷ್ಟ್ರದ ಮೇಲೆ ಬರುವಂತಹ ಆಕ್ರಮಣಕಾರಿಗಳಿಗೆ ಸಹಾಯ ಮಾಡಿ ಆಮೇಲೆ ಬಂದಂತಹ ಆಕ್ರಮಣಕಾರಿಗಳು ಪುನಃ ಬೌದ್ಧರನ್ನೇ ಸಂಹಾರ ಮಾಡಿದರು ಅನ್ನೋದನ್ನು ಗಮನಿಸಿದರು. ಇದರಿಂದ ತಿಳಿಯುವಂತಹದ್ದೇನು ಅಂತ ಹೇಳಿದ್ರೆ, ಯಾವ ಅದೇ ಮತವಾಗಿರಲಿ ಅದು ವ್ಯಕ್ತಿನಿಷ್ಠವಾಗಿದ್ದರೆ, ಒಬ್ಬ ವ್ಯಕ್ತಿಯಿಂದ ಪ್ರಾರಂಭವಾಗಿದ್ದಿದ್ರೆ ಅದು ಚಿರಕಾಲ ಉಳಿಯುವಂತಹದ್ದಲ್ಲ. ಅದು ವೈದಿಕವಾಗಿರುವಂತಹದ್ದೇ ಚಿರಕಾಲ ಉಳಿಯೋದಕ್ಕೆ ಸಾಧ್ಯ. ವ್ಯಕ್ತಿನಿಷ್ಠ ಮತ ಏನಿದ್ರೂ ಅದು ಅವೈದಿಕವು. ಆದ್ದರಿಂದ ಭಗವತ್ಪಾದರು ತಮ್ಮ ಹೆಸರಿನ ಮೇಲೆ ಹೊಸದಾಗಿ ಒಂದು ಧರ್ಮವನ್ನು, ಒಂದು ಮತವನ್ನು ಯಾವುದನ್ನು ಪ್ರಾರಂಭ ಮಾಡಲಿಲ್ಲ. ವೈದಿಕ ಮತವನ್ನೇ ಯಾವುದು ಮಸುಕಾಗಿ ಹೋಗಿತ್ತೋ ಅದನ್ನೇ ಮುಂದುವರಿಸಿದರು. ಇದು ಕೂಡ ಭಗವತ್ಪಾದರು ಮಾಡಿರುವಂತಹ ಒಂದು ಶ್ರೇಷ್ಠ ಯೋಚನೆ ಅಂತ ಹೇಳ್ಬೋದು. ಹೀಗೆ ತಾವು ಯಾವುದೇ ಹೊಸ ಬೋಧನೆಗಳನ್ನು, ಉಪದೇಶಗಳನ್ನು ಹೇಳದೇನೆ ಕೇವಲ ವೈದಿಕ ಧರ್ಮ ಏನನ್ನು ಹೇಳ್ತದೆ ಅದನ್ನೇ ಜನರಿಗೆ ಸ್ಪಷ್ಟವಾಗಿ ಅರಿವು ಮೂಡಿಸಬೇಕು ಅಂಥೇಳಿ ದೇಶದಾದ್ಯಂತ ಸಂಚಾರವನ್ನು ಮಾಡ್ತಾ ಪಾಠ ಪ್ರವಚನಗಳು, ಉಪನ್ಯಾಸಗಳು, ಬಹಳ ಪಂಡಿತರು ಬಂದರೆ ಅವರುಗಳ ಜೊತೆಗೆ ವಾದ ವಿವಾದಗಳು, ಸಂವಾದಗಳು, ಇಲ್ಲ ಜನಸಾಮಾನ್ಯರು ಇದ್ದರೆ ಅವರಿಗೆ ಅದೇ ವೈದಿಕ ಧರ್ಮದ ಸಿದ್ಧಾಂತಗಳನ್ನು ಪುರಾಣ ಕಥೆಗಳ ಮೂಲಕ, ಪುರಾಣ ಪ್ರವಚನಗಳ ಮೂಲಕ ಅವರಿಗೆ ಹೇಳಿ ಅವರವರ ಸ್ಥಾಯಿಯಲ್ಲಿ ಅವರಿಗೆ ಬೋಧನೆ ಮಾಡಿ ಅವರಿಗೆ ಅನುಕೂಲವಾಗುವಂತೆ ತಿಳಿ ಹೇಳಿ ವೈದಿಕ ಧರ್ಮಕ್ಕೆ ಪುನಃ ಮರಳಿ ಬರುವಂತೆ ಭಗವತ್ಪಾದರು ದೇಶದಾದ್ಯಂತ ಸಂಚಾರ ಮಾಡಿ ವೈದಿಕ ಧರ್ಮದಿಂದ ವಿಮುಖರಾಗಿರುವಂತಹ ಅಥವಾ ವೈದಿಕ ಧರ್ಮದಿಂದ ದೂರರಾಗಿರುವಂಥವರಿಗೆ ವೈದಿಕ ಧರ್ಮದ ಸ್ಪಷ್ಟ ಅರಿವನ್ನು ಕೇವಲ ಪಾಠ ಪ್ರವಚನಗಳ ಮುಖಾಂತರ, ಪುರಾಣ ಪುಣ್ಯಕಥೆಗಳ ಮುಖಾಂತರ ತಿಳಿ ಹೇಳಿ, ಇನ್ನು ಪ್ರಶ್ನೆ ಕೇಳಿದವರಿಗೆ ಸಂದೇಹ ನಿವಾರಣೆ ಮಾಡಿ, ವಾದಕ್ಕೆ ಬಂದವರಿಗೆ ವಾದದಿಂದಲೇ, ಅವರ ಯುಕ್ತಿ ತರ್ಕಗಳಿಂದಲೇ ಅವರಿಗೆ ಸೋಲಿಸಿ ಪುನಃ ವೈದಿಕ ಧರ್ಮಕ್ಕೆ ಕರೆದುಕೊಂಡು ಬಂದು ಸಂಪೂರ್ಣ ದೇಶದಾದ್ಯಂತ ವೈದಿಕ ಧರ್ಮದ ಬಗ್ಗೆ ಮತ್ತೊಮ್ಮೆ ಉತ್ಸಾಹ ಭುಗಿಲೇರುವಂತೆ ಮಾಡಿರುವಂತಹದ್ದು ಭಗವತ್ಪಾದರ ಮೊದಲನೆಯ ಮತ್ತು ಅತ್ಯಂತ ಶ್ರೇಷ್ಠವಾಗಿರುವಂತಹ ಕೊಡುಗೆ ಅನ್ನುವಂತಹದರಲ್ಲಿ ಯಾವ ಸಂದೇಹವೂ ಇಲ್ಲ. ಈ ವೈದಿಕ ಧರ್ಮ ಪುನಃ ಪ್ರತಿಷ್ಠಾಪನೆಗೆ ಅವರು ಅತ್ಯಂತ ಸುವ್ಯವಸ್ಥಿತವಾಗಿ ಒಂದು ರಣತಂತ್ರದಂತೆ ಕೆಲಸವನ್ನು ಮಾಡಿದರು. ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ತಾರಲ್ವ, ಹಾಗೆ ಕೆಲಸವನ್ನು ಮಾಡಿದರು. ಆ ಎಲ್ಲ ಕೆಲಸಗಳನ್ನು ಮುಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ನೋಡೋಣ. ಇವತ್ತಿನ ಈ ವಿಷಯವನ್ನು ವೈದಿಕ ಧರ್ಮದ ಪುನಃ ಪ್ರತಿಷ್ಠಾಪಕರು ಭಗವತ್ಪಾದರು ಅಂತ ಹೇಳ್ತಾ ತಮ್ಮೆಲ್ಲ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನ ಅಡಿಗೆ ಅರ್ಪಿಸಿ ವಾಣಿಗೆ ವಿರಾಮ ನೀಡುತ್ತೇವೆ. ನಮಸ್ಕಾರ.